ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಮತ್ತೊಂದು ರೆಸಿಪಿಯೊಂದಿಗೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀವಿ. ಕೊನೆವರೆಗೂ ನೋಡ್ತಾ ಇರಿ. ಫ್ರೆಂಡ್ಸ್, ನಾನಿವಾಗ ಇಲ್ಲಿ 2 ಬೌಲು ರೈಸ್ನ ತಗೊಂಡಿದ್ದೀನಿ. ಅದ್ರ ಜೊತೆಗೆ ನಿಮಗೆ ಮೆಕ್ಕೆಜೋಳ ಏನಿದೆಯಲ್ಲ ಅದನ್ನು ಬಿಡಿಸ್ಕೊಂಡ್ಬಿಟ್ಟು ಕಾರ್ನ ಅದನ್ನ ತಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸಿದ್ಲಿಂಗೋಸ್ಕರ ನಾನು ಈ ಮಸಾಲೆ ಪದಾರ್ಥಗಳನ್ನ ತಗೊಂಡಿದ್ದೀನಿ. ಸೊ ಚಕ್ಕೆ, ಆಮೇಲೆ ಮೆಣಸು, ಲವಂಗ, ಆಮೇಲೆ ಜೀರಿಗೆ, ಇದನ್ನು ಸಿಸ್ಲಿಂಗೋಸ್ಕರ ನಾನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದು ಸಿಸ್ಲಿಂಗ್ಗೆ ಬೇಕಾಗಿರುವಂಥ ಐಟಮ್ಸು. ಇವಾಗ ಮೊದಲು ನಾನೇನು ಮಾಡ್ಕೊತೀನಿ ಅಂದರೆ, ಒಂದು ಬೌಲ್ ತೊಗೊಂಡ್ಬಿಟ್ಟು ಇವೇನು ರೈಸ್ ಇದಾವಲ್ಲವ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮೊದಲು. ಯಾಕಂದರೆ ಅದರಲ್ಲಿ ಸ್ವಲ್ಪ ಏನಾದರೂ ಡಸ್ಟ್ ಪಾರ್ಟಿಕಲ್ ಆಗಿರಬಹುದು ಅಥವಾ ಏನಾದರೂ ಇದ್ದರೆ ಅದನ್ನು ನೀಟಾಗಿ ನಾವು ತೊಳೆದು ಇಟ್ಕೊಬೇಕಾಗುತ್ತೆ. ಅಥವಾ ನಾವು ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋ ಟೈಮಲ್ಲಿ ಏನಾದರೂ ಕೊಳೆ ಏನಾದರೂ ಇದ್ದರೆ ಅದು ಕೂಡ ಕ್ಲೀನ್ ಆಗುತ್ತೆ. ಇದನ್ನ ಒಂದು ಸತಿ ಬಿಟ್ಟು 2 ಸತಿ ಈ ರೀತಿಯಾಗಿ ನೀಟಾಗಿ ನೀರು ಹಾಕ್ಕೊಂಬಿಟ್ಟು ಅದನ್ನ ತೆಕ್ಕೊಂಡು ಮತ್ತೆ ನೀರು ಹಾಕ್ಕೊಂಬಿಟ್ಟು ಮತ್ತೆ ಕ್ಲೀನ್ ಮಾಡ್ಕೊಬೇಕು. ಹೀಗೆ 2-3 ಸತಿ ನೀವು ಕ್ಲೀನ್ ಮಾಡ್ಕೊಬೇಕಾಗತ್ತೆ. ಸೊ ಇದನ್ನು ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಾದ್ಮೇಲೆ ಇವಾಗ ಒಂದು ಕುಕ್ಕರ್ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಿಸ್ಲಿಂಗ್ಗೋಸ್ಕರ ಏನು ತೊಗೊಂಡಿದ್ನಲ್ಲ ಅವು ಐಟಮ್ಸ್ಗಳನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸೊ ಜೀರಿಗೆ ಸ್ವಲ್ಪ ಚಟಪಟ ಅಂದಮೇಲೆ ಆಗಲೇ ಏನು ತೊಗೊಂಡಿದ್ವಲ್ಲ ಕಾರ್ನು, ಅದನ್ನು ನೀವು ಹಾಕ್ಕೊಬೇಕಾಗತ್ತೆ. ಸೊ ನೀವು ಕಾರ್ನ ಫುಲ್ ಕಪ್ ತೊಗೋಬೇಕಂತೇನಿಲ್ಲ, ಎಷ್ಟಿದಾವೋ ಅಷ್ಟು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಆದರೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಬಾಯಲ್ಲಿ ಕೂಡ ಚೆನ್ನಾಗಿ ಬರುತ್ತೆ. ಸೊ ಈ ಕಾರ್ನ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ಇದ್ದರೆ ಕಚ್ಚಾ ಇರುತ್ತೆ. ಸೊ ಅಷ್ಟು ನೀಟಾಗಿ ಬರಲ್ಲ, ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು, ತುಂಬ ಅಂತೇನಿಲ್ಲ. ಜಸ್ಟ್ ಒಂದು 2-3 ನಿಮಿಷದಷ್ಟು ಈ ರೀತಿಯಾಗಿ ಆಯಿಲಲ್ಲಿ ನೀವು ಫ್ರೈ ಮಾಡ್ಕೊಬೇಕಾಗತ್ತೆ. ಫ್ರೈ ಮಾಡ್ಕೊಂಡ ನಂತರ ಆಗಲೇ ಏನು ರೈಸ್ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ವಾಶ್ ಮಾಡಿದಂತಹ ರೈಸ್ನ ಇದಕ್ಕೆ ಬಾಣಲಿಗೆ ಹಾಕ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಬಾಣಲಿಗೆ ಹಾಕಿದ್ಮೇಲೆ ಇದನ್ನು ಕೂಡ ಸ್ವಲ್ಪ ಏನು ಮಾಡ್ಕೊಬೇಕು, ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಕೂಡ ನಾವು ಏನು ಹಾಕ್ಕೊಬೇಕು ಅಂತಂದರೆ, ಸೊ ನೀರನ್ನ ನಾವು ಇದಕ್ಕೆ ಮಿಶ್ರಣ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ಎಲ್ಲ ಕಡೆ ಅದು ಕಾರ್ನ್ಗಳು ಮಿಕ್ಸ್ ಆಗಬೇಕು. ಆಯಿಲು ಕೂಡ ಎಲ್ಲ ರೈಸ್ ಜೊತೆಗೆ ಏನು ಮಿಕ್ಸ್ ಆಗಬೇಕು. ಹಾಗಾಗಿ ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಅದಾದಮೇಲೆ ಇದಕ್ಕೆ 2 ಬೌಲ್ನಷ್ಟು ನಾನು ರೈಸ್ ತೊಗೊಂಡಿದ್ದೀನಿ. ಹಾಗಾಗಿ 4 ಬೌಲ್ನಷ್ಟು ನೀರನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. 1ಕ್ಕೆ 2ರಷ್ಟು ನಾವಿಲ್ಲಿ ನೀರನ್ನು ಹಾಕ್ಕೊಬೇಕಾಗತ್ತೆ. ಸೊ ಇದು ಹಾಕಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದಾದಮೇಲೆ ನಾವೇನು ಮಾಡೋಣ, ಕುಕ್ಕರ್ನ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಂಬಿಟ್ಟು ವಿಸಿಲ್ನ ಕೊಡೋಣ. ಸೊ ಈ ಜಸ್ಟ್ 2 ವಿಸಿಲ್ ಆದರೆ ಸಾಕು ಫ್ರೆಂಡ್ಸ್. ಇದನ್ನೇನು 1 ವಿಸಿಲ್ ಆದರೂ ಕೂಡ ನೀವು ಮಾಡ್ಕೊಬಹುದು, ಆದರೆ ಕೂಲ್ ಆಗೋವರೆಗೂ ನಾವು ಇಡಬೇಕಾಗುತ್ತೆ. ನಾನಿವಾಗ 2 ವಿಸಿಲನ್ನು ನಾನು ಕೊಡ್ತಾ ಇದ್ದೀನಿ. ಸೊ 2 ವಿಸಿಲ್ ಆದಮೇಲೆ ನಾನು ಇದನ್ನ ತೆಗಿತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಸೀಟಿ ಎಲ್ಲ ಹೋದ್ಮೇಲೆ, ಪ್ರೆಷರ್ ಎಲ್ಲ ಕಂಪ್ಲೀಟಾಗಿ ಹೋದ್ಮೇಲೆ ಈ ರೀತಿಯಾಗಿ ತೆಗೆದ ತಕ್ಷಣ ನಿಮಗೆ ಈ ರೀತಿಯಾಗಿ ಕುಕ್ ಆಗಿದ್ದಂತಹ ರೈಸ್ ನಿಮಗೆ ಕಾರ್ನ್ ಜೊತೆಗೆ ಸಿಗುತ್ತೆ. ಇದನ್ನು ಸಾಂಬಾರ್ ಜೊತೆಗೆ ನೀವು ಸರ್ವ್ ಮಾಡಿ ಕೊಡ್ಬೋದು ಫ್ರೆಂಡ್ಸ್. ಇದು ಇವತ್ತಿನ ರೆಸಿಪಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.